ಗಂಡುಗಲ್ಲಿ ವಂಶದ ಸಾಮ್ರಾಜ್ಯ ಸ್ಥಾಪನೆಯಾಗಿ 400 ವರ್ಷಗಳಾಗಿ ಅದನ್ನ ಅದ್ಧೂರಿಯಾಗಿ ಆಚರಿಸಿದರೆ ಹೇಗಿರುತ್ತೆ? ಮಾತೃಶ್ರೀ ರಂಗಮ್ಮನವರೇ, ಕೆಮ್ಮುವುದಕ್ಕಿಂತ ಮೊದಲು ಆ ನಿಮ್ಮ ಬಾಯಿ ಹತ್ರ ಒಂದು ಕರವಸ್ತ್ರನೋ ಇಲ್ಲ ಕೈನ ಅಡ್ಡ ಇಟ್ಕೊಂಡು ಕೆಮ್ಮಬೇಕು ಅನ್ನೋ ಪರಿಜ್ಞಾನ ಇಲ್ವೇ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಕಣ. 50-100 ಬೇಕಾಗಿದೆ, ಅದಕ್ಕೆ ಇಷ್ಟೆಲ್ಲ ಪೀಠಿಗೆ ಹಾಕ್ತಾ ಇದ್ರ. ತಗೊಂಡು ಹೋಗ್ಬಿಡಿ. ಯಾರಿಗೆ ಬೇಕು ನಿನ್ನ 50-100 ರೂಪಾಯಿ? ನಮ್ಮದು ಗಂಡುಗಲಿ ವಂಶ ಅನ್ನೋದು ನಮ್ಮ ಮಲ್ತಿಬಿಟ್ಟೇನು? ಹೇಳಿದ್ದೀನಿ, ಅದೆಷ್ಟು ಸಲ ಹೇಳ್ತಿರಪ್ಪ. ಕೇಳಿಸ್ಕೊಂಡವ್ರಿಗೆಲ್ರಿಗೂ ನಮ್ದು ಯಾವ ವಂಶ ಅಂತ ಬಾಯಿ ಪಟ ಹಾಕ್ಬಿಟ್ಟಿದೆ. ಏನೋ ವಿಷಯಕ್ಕೆ ಬನ್ನಿ. ನಮ್ಮ ವಂಶ ಸ್ಥಾಪನೆಯಾಗಿ 400 ವರ್ಷ ಆಯ್ತು. ಅದನ್ನ ಸಂಭ್ರಮದಿಂದ ಆಚರಿಸಿಬಿಡ್ವೇನೋ? ಹಾಗಿದ್ರೆ ಅವತ್ತಿನ ದಿವಸ ಎಲ್ಲರೂ ಬೆಳಗಿನ ಜಾವ 4 ಗಂಟೆಗೆ ಎದ್ದು 4 ಕೂಡ ನೀರು ಮೈ ಮೇಲೆ ಸುರ್ಕೊಂಡು ಗುರುಳ ಸೇವೆ ಮಾಡೋಣ ಬಿಡಿ. ಶತ್ರುಗಳ ಜೊತೆ ಯುದ್ಧ ಮಾಡಿ ಜಯಿಸಿದ ಜನ ಕಣೋ ನಾವು. ಹೌದೌದೌದು, ಬ್ರಿಟಿಷರು ಓಡಿಸಿದ್ದೆ ನಾವು. ಏನು ಯಜಮಾನ್ರೆ, ಬ್ರಿಟಿಷರನ್ನ ಓಡಿಸಿದ್ ನೀವಾ? ನಾನು ಅಂದ್ರೆ ನಾನಲ್ಲ ಕಣೆ, ನಮ್ಮ ಮುತ್ತಾತ ಸತ್ಯಾನಂದ ಗಂಡುಗಲಿ ಅಂತ. ಆ ಪಾರ್ಟಿ ನೋಡೋದು ಸ್ವಲ್ಪ ಹೆಚ್ಚು ಕಮ್ಮಿ ನನಗೆ ಇದ್ದಂತೆ, ಉಳ್ಳಗೆ ಬೆಳ್ಳಗೆ. ಆದ್ರೆ ಮಾನ್ ಧೀರಾದಿ ಧೀರ ಅಂತ ಕಣೆ. ಈ ರಾತ್ರಿ ಹಗಲು ಅನ್ನೋದನ್ನು ಕ್ಯೂರ್ ಮಾಡದೆ ಬ್ರಿಟಿಷ್ ವಿರುದ್ಧ ಹೋರಾಡ್ತಿದ್ದಂತೆ. ಒಂದು ಫೈನ್ ಡೇ ಮಧ್ಯರಾತ್ರಿ 12-12:30 ಆಗಿರ್ಬೇಕು. ಇಂಗ್ಲೆಂಡ್ ರಾಣಿ ಬಂದವಳೆ ನಮ್ಮ ಮುತ್ತಾತ್ನ ಬಿಡಾರ್ದಲ್ಲಿ ಕುಂತವಳೆ. ಯಾಕಪ್ಪ ಸುಮ್ಮನೆ ಅಂತ ಇಂಥ ಕಾಂಚಿ ಪಿಂಚಿಗಳ ಜೊತೆ ಹೊಡೆದಾಡ್ಕೊಂಡು ಇಲ್ಲಿ ಪ್ರಾಣ ಬಿಡ್ತೀಯಾ? ನನ್ನ ಜೊತೆ ಇಂಗ್ಲೆಂಡಿಗೆ ಬಂದ್ಬಿಡು, ನೀನು ಸುಖವಾಗಿ ಮೆರೆಸ್ತೀನಿ ಅಂತ ಆಫರು ಕೊಟ್ಟವಳೆ. ಈ ಪಾರ್ಟಿ ಕೇಳಬೇಕಲ್ಲ, ವಾಗ ಮಾಮ ಇರೋ 5 ಜನ ಎಂಟನೇ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ನಿನ್ ಪಾಡಿಗೆ ನೀನು ಹೋಗಂತ ಬೈದು ಕಳಿಸ್ಬಿಟ್ಟವಳೆ. ಪುಣ್ಯಾತ್ಮ ಸ್ಥಾಪನೆ ಮಾಡಿದ ವಂಶ ಇದು. ಅವಳ ನೆನಪಿಗೋಸ್ಕರವಾದ್ರೂ ನಾವು ವಿಜೃಂಭಣೆಯಿಂದ ಆಚರಿಸಬೇಕು. ಸಂಜೆ ನಾನು ಬರೋ ಹೊತ್ತಲ್ಲಿ ಸ್ವಲ್ಪ ನೆನಪು ಮಾಡೆ ಒಂದು 100 ಗ್ರಾಮ್ ಗಸಗಸೆ ತಂದು ಕೊಡ್ತೀನಿ. ಪಕ್ಕದ ಮನೆಯವ್ರ ಹತ್ರ ಒಂದು 2 ಉಂಡೆ ಬೆಲ್ಲ ಇಸ್ಕೊ, ಪಾಯಸ ಮಾಡ್ಬಿಟ್ಟು ಕಾರ್ದ ಎಲ್ಲರೂ ಬಾಗಿ ಬಿಟ್ಬಿಡು. ನಾಚಿ ಆಗಲ್ವೇನು? ಇಷ್ಟು ಕಂಜೂಸ್ ಆಗ್ಬಾರ್ದು ಕಣು, ವಿಜೃಂಭಣೆಯಿಂದ ಆಚರಿಸಬೇಕು. ಅಂದ್ರೆ ಯಾವ ತರ? ಸರ್ಕಾರದವಳು ಕೋಟಿ ಗಟ್ಟಲೆ ಹಣ ಖರ್ಚು ಮಾಡಿ ಇಡೀ ರಾಜ್ಯಕ್ಕೆ ಸೀರೆ ಪಂಚೆ ಹಂಚಿದ್ವಲ್ಲ. ನಮ್ಮ ಸರ್ಕಾರದವ್ರು ಖರ್ಚು ಮಾಡೋದು ಕಂಡವ್ರ ದುಡ್ಡನ್ನ. ಈಗ ನಾವು ಖರ್ಚು ಮಾಡ್ಬೇಕಾಗಿ ಬಂದಿರೋದು ನಮ್ಮ ಸ್ವಂತ ದುಡ್ಡು. ಹಾಗಾಗಿ ನಮ್ಮ ಕೈಯಿಂದ ಆಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಜನ ಏನೇನ್ ಕೇಳ್ತಾಳೋ ಅದನ್ನೆಲ್ಲ ನೀನು ಕೊಟ್ರೆ ನೀನ್ ನನ್ನ ಮಗ, ನಾನು ಇಲ್ಲ ಅಂದ್ರೆ ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ. ನೋಡಿ ಮಾತೃಶ್ರೀ ಅಂಗಮ್ಮನವರೇ, ಒಂದು ಸಂಸಾರ ಒಂದು ಕುಟುಂಬ ಅಂದ ಮೇಲೆ 4 ಮಾತು ಬರುತ್ತೆ, 4 ಮಾತು ಹೋಗುತ್ತೆ. ಅಷ್ಟಕ್ಕೆ ತಾವು ಚಿಕ್ಕ ಮಕ್ಕಳ ತರ ಮುಗ್ದಿನ ಹೂ ಅಂತ ಊದ್ಕೊಂಡು ಕೂತ್ಬಿಟ್ರೆ ಹೇಗೆ? ಏನೋ ಚಕ್ಲಿ ಕೊಡ್ಬಳೆ ನಿಪ್ಪಟ್ಟು ಖಾಲಿ ಆಗಿದ್ರೆ ಹೇಳಿ ತರಿಸ್ಕೊಡ್ತೀನಿ, ತಿನ್ನಿವ್ರಿ ಅಂತ. ಅದನ್ನ ತಂದು ನೀನೆ ತಿಂದು. ನೋಡಿ, ನಮ್ಮ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ನಾವೀಗ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ಜನಕ್ಕೆ ದಾನ ಮಾಡ್ಬೇಕು, ನಮ್ಮ ವಂಶಕ್ಕೆ ಕೀರ್ತಿ ತರಬೇಕು. 400 ವರ್ಷದ ಜಯಂತ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಬೇಕು. ಮಾಡ್ತೀಯಾ? ಏನು ಯಜಮಾನ್ರೆ, ಒಂದ್ 4 ಜನಕ್ಕೆ ದಾನ ಮಾಡಿದ್ರೆ ನೀವು ಕಲಿಯುಗದ ದಾನ ಶೂರ ಕರ್ಣ ಆಗ್ತೀರಾ? ಹೇಳ್ಬಿಟ್ಲು ಹಣಕಾಸಿನ ಸಚಿವ, ಹೇಳ್ಬಿಟ್ಲು ನಾನು ದಾನ ಮಾಡ್ಬಿಡ್ತೀನಿ. ಒಮ್ಮನೆ ಇರಲೇ ಒಂದೊಂದು ಪೈಸನು ಕೂಡಿಟ್ಟು ಆಳದವ್ರು ಸುರಿದು ಖರ್ಚು ಮಾಡ್ತಾ ಇದ್ದೀನಿ ಅಂತ. ಅದ್ರಲ್ಲಿ ಇರಬಾರನ್ನೆಲ್ಲ ದಾನ ಮಾಡ್ಬಿಟ್ರೆ ನಾನು ಭಿಕ್ಷಾಧಿಪತಿ ಆಗ್ತೀನಿ. ಆಮೇಲೆ ಚೊಂಬಿಡ್ಕೊಂಡು ಹೋಗ್ಲಾ? ಚಂಬಿಡ್ಕೊಂಡು ಹೋಗಿ ಏನ್ ತಪ್ಪು? ಈ ಗಂಟಗಿರಿ ವಂಶದ ಕಟ್ಟ ಕಡೆಯ ತುಂಡನ್ನ ನಮ್ಮ ಮಾತೃಶ್ರೀ ರಂಗಮ್ಮನವರು ಗಿರಿಗಿಟ್ಲೆ ಆಡಿಸ್ತಾ ಇದಾರಲ್ಲ, ಹೇಗಾದ್ರೂ ಮಾಡಿ ನಾನು ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಏನ್ ಮಾಡೋದು? ಮಾತೃಶ್ರೀ ರಂಗಮ್ಮನವರೇ ಬನ್ನಿ ಇಲ್ಲಿ. ಏನಪ್ಪ? ನಮ್ಮದು ಗಂಡಗಲಿ ವಂಶ, ಅದಕ್ಕೆ 400 ವರ್ಷಗಳ ಇತಿಹಾಸ ಇದೆ. ಈ ಶತ್ರು ಪಕ್ಷದವ್ರನ್ನ ಅಂಗಂಗೆ ಸೆದೆ ಬಡಿದು ಸಾಮ್ರಾಜ್ಯ ವಿಸ್ತಾರ ಮಾಡಿದಂಥವ್ರು ನಾವು. ಅಂತ ವಂಶದ ಕಟ್ಟ ಕಡೆಯ ತುಂಡಾದ ನಾನು ಇವತ್ತಿನಿಂದ ಏನು ಬಂತು, ಈ ಕ್ಷಣದಿಂದ ಕಲಿಯುಗದ ದಾನ ಶೂರ ಕರ್ಣ ಆಗ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಹಾಗಾದ್ರೆ 400 ವರ್ಷದ ಜಯಂತ್ಯೋತ್ಸವವನ್ನ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಬರೀ ಒಂದು ದಿವಸ ಏನು, ಇಡೀ ತಿಂಗಳ ಆಚರಣೆ ಮಾಡಬೇಕು ಅಂತ ಇದ್ದೀನಿ. ಈ ಕ್ಷಣದಿಂದ ನನ್ನ ಹತ್ರ ಯಾರೇ ಬಂದು ಏನೇ ಕೇಳಿದ್ರು ಕೂಡ ಹಂಗಂಗೆ ಎಲ್ಲದನ್ನು ದಾನ ಮಾಡಬೇಕು. ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡಪ್ಪ. ಈಗಿನ ಕಾಲದಲ್ಲಿ 200 ರೂಪಾಯಿಗೆ ಏನರ ಬರುತ್ತೆ? ಒಟ್ಟು 400 ಇದೆ, ಮಜಾ ಮಾಡ್ರ. ಸ್ವಾಮಿ ದಾನಶೂರ ವೀರ ಕರ್ಣ ಅವರೇ, ಅದು ನಾನೇನೆ. ಏನ್ ಬೇಕಾಗಿತ್ತು ಕೇಳು ಕಂದ. ಈಕೆ ನನ್ನ ಹೆಂಡತಿ, ಈಕೆ ನಾನು ನಿನಗೆ ಕೊಡ್ಲಾ? ನೀವ್ ಯಾರ ಮನೇಲಿದ್ರೆ ಏನ್ ಬಂತು? ನನ್ನ ಮನೇಲಿದ್ರು ಒಂದೇ, ಅವನ ಮನೇಲಿದ್ರು ಒಂದೇ. ಕುಡ್ಕೊಂಡು ವ್ಯಾಯಾಮ ಮಾಡೋದಕ್ಕೆ ಯಾವ ಜಾಗ ಆದ್ರೆ ಏನಂತೆ? ಅವ್ರ ಮನೇಲಿ ಇದ್ರು ಬನ್ನಿ, ಜಾಗ ಬದಲಾದ್ರೆ ಮನ್ಸು ಬದಲಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ನನ್ನ ಮಗ ಪಾಳೆಗಾರಲ್ಲ ಹೋಗಿದ್ದವು. ನಿನ್ಗೆ ಏನ್ ಬೇಕು ಕೇಳು. ಸ್ವಾಮಿ ಟಿವಿನಲ್ಲಿ ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೆ.
ಇಂಡಿಯಾದವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲಪ್ಪ. ನೋಡು, ನಮಗೆ ಈ ಸೋಲು ಗೆಲುವುದು ಮುಖ್ಯ ಆಗಬಾರ್ದು, ಆಟದ ಪ್ರದರ್ಶನ ಮಾತ್ರ ಮುಖ್ಯ. ಮ್ಯಾಚ್ ಮಧ್ಯೆ ಡ್ರಿಂಕ್ಸ್ ಬ್ರೇಕ್ ಅನೌನ್ಸ್ ಮಾಡಿದ್ರು. ನಾನು ಕಾಕ ಅಂಗಡಿಗೆ ಟೀ ಕುಡ್ಕೊಂಬರೋಣ ಅಂತ ಹೋದೆ. ಬರೋ ಅಷ್ಟರಲ್ಲಿ ನಮ್ಮ ಇಂಡಿಯಾದವರೆಲ್ಲ ಆಲ್ ಔಟ. ನಮ್ ಟಿವಿನೇ ಔಟ್ ಆಗ್ಬಿಟ್ಟಿತ್ತು. ಈಗ ಬೇರೆ IPL ಮ್ಯಾಚ್ ಶುರು ಆಗ್ತಾ ಇದೆ. ಮ್ಯಾಚ್ ಇದು ಎಲ್ಲಿ ನೋಡ್ಲಿ? ನಮ್ಮನೆಗೆ ಬಂದು ನೋಡಪ್ಪ. ಕಂಡೋರ್ ಮನೆ ಮ್ಯಾಚ್ ನೋಡಿದ್ರೆ ಏನ್ ಚೆನ್ನಾಗಿರುತ್ತೆ. ನಿಮ್ಮನೆ ಟಿವಿನೇ ದಾನವಾಗಿ ಬಂದ್ಬಿಡಿ. ಅಚ್ಚಾ, ಅಲ್ಲಿ ಕಾಣಿಸ್ತಾ ಇದೆ ಅಲ್ವೇನಪ್ಪ, ಎತ್ಕೊಂಡು ತಗಪ್ಪ. ಮನೇಲಿರೋ ಟಿವಿನ ಕೊಟ್ಬಿಟ್ರೆ ನಾನೇನು ನೋಡ್ಲಿ? ಗೊತ್ತು ತಾನೆ ನಾವು ಯಾರು ಅಂತ ಗೊತ್ತು ತಾನೆ. ಗಂಟೆಗಲ್ಲಿ ಹೋಗ್ತದೆ ಕಟ್ಟ ಕಡೆ ಎತ್ಕೊಂಡು. ಒಂದು ಸಲ ಮಾತು ಕೊಟ್ಟ ಮೇಲೆ ಮುಗಿತು. ಈ ತಿಂಗಳು ಪೂರ್ತಿ ಯಾರು ಏನೇ ಕೇಳಿದ್ರು ನಾನು ದಾನ ಮಾಡಿಯೇ ತಿಳ್ಕೊಂಡು. ದಾನಶೂರ ಕಣ್ಣನಿಗೆ ಜಯವಾಗಲಿ, ದಾನಶೂರ ಕಣ್ಣನಿಗೆ ಜಯವಾಗಲಿ. ರಾಜ, ಈ ಟಿವಿಯ ರಿಮೋಟ್ ತಗೊಂಡಪ್ಪ. ಅದಿರ್ಲಿಲ್ಲ ಅಣ್ಣ. ಇಲ್ಲಿದೆ, ತಗೊಳಪ್ಪ. ಅಮ್ಮ, ನೀವ್ ಮ್ಯಾಚ್ ನೋಡ್ಬೇಕು ಅಂದ್ರೆ ನಮ್ಮನೆಗೆ ಬನ್ನಿ. ಒನ್ ಡೇ ಮ್ಯಾಚ್ಗೆ 200 ರೂಪಾಯಿ ಫೀಸು. ಯಾರಮ್ಮ ನೀನು? ನಾನೊಬ್ಳು ನತದೃಷ್ಟ ಹೆಣ್ಣು. ನಾನು ಅಷ್ಟೇ, ಮುಂದೆ ಹೇಳಿ. ನನ್ನ ಮಗಳಿಗೆ ಇನ್ನೂ ಮದ್ವೆನೇ ಆಗಿಲ್ಲ. ನನಗೂ ಆಗಿಲ್ಲ, ಮುಂದೆ ಹೇಳಿ. ತಾಳಿ ಮಾಡ್ಸಕ್ ಚಿನ್ನನೂ ಇಲ್ಲ. ನನ್ನ ಹತ್ರನೂ ಇಲ್ಲ. ಆಮೇಲೆ ಹೆಣ್ಣೆತ್ತೋರ್ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ನಮ್ಮ ಯಜಮಾನ್ರಿಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅವ್ರನ್ನ ಹುಡ್ಕೊಂಡು ಬಂದಿದ್ದೀನಿ. ಒಂದ್ ನಿಮಿಷ ಇರಿ. ಏನು ಯಜಮಾನ್ರೆ, ನಿಮ್ಮನ್ನ ಹುಡುಕೊಂಡು ಒಬ್ಬ ನನ್ನದ್ರಷ್ಟೇ ಹೆಣ್ಣು ಬಂದಿದ್ದಾರೆ. ಬನ್ನಿ. ಹೇಳಿ ತಾಯಿ, ನಾನೇ ಕಲಿಯುಗದ ಕರ್ಣ. ನಿಮ್ಮನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ದೇವ್ರು ನೋಡ್ದಂಗೆ ಆಗ್ತಾ ಇದೆ ಸ್ವಾಮಿ. ಈ ದತ್ತಿ ದಾನ ಧರ್ಮಗಳನ್ನ ಮಾಡೋರ್ನ ಜನಗಳು ಹೀಗೆ ಕರೆಯೋದು. ಅದು ಏನು ಅಂತ ವಿಷಯಕ್ಕೆ ಬನ್ನಿ. ನನ್ನ ಮಗಳಿಗೆ ಮದುವೆ ಮಾಡ್ಬೇಕು. ನಡೀರಿ, ಒಂದು ತಾಳಿ ಕಟ್ಟೆ ಬಿಡ್ತೀನಿ. ಇಲ್ಲ, ಈಗಾಗ್ಲೇ ಹುಡುಗ ಗೊತ್ತಾಗಿದೆ. ಅಂದ್ರೆ ನಾನೀಗ ಬಂದು ಪುರೋಹಿತಿಕೆ ಮಾಡಿದೆ. ಹಾಗೇನಿಲ್ಲ, ನನ್ನ ಮಗಳ ಮೈ ಮೇಲೆ ಹಾಕೋದಕ್ಕೆ ಒಂದು ಒಡವೆನೂ ಇಲ್ಲ. ಮನೆಗೆ ಬಂದವ್ರು ಯಾರು ಬರೀ ಕೈಲಿ ಹೋಗಲ್ಲ ಅಂತ ಕೇಳಿದೀನಿ. ಅದಕ್ಕೆ ನಿಮ್ ಸಹಾಯ ಕೇಳೋಕ್ ಬಂದೆ. ಒಳ್ಳೆ ಜಾಗಕ್ಕೆ ಬಂದಿದೆಯಾ ತಾಯಿ. ನೀನು ಬರೋದು ಕೊಂಚ ತಡವಾಗಿದ್ದಿದ್ರು ಆ ಒಡವೆಗಳು ಇನ್ಯಾರ ಮೈ ಮೇಲೆ ಇರ್ತಿದ್ವೋ ಏನೋ. ಎಷ್ಟು ಒಡವೆಗಳು ಬೇಕಿತ್ತು? ಆಸೆಗೆ ಮಿತಿ ಇಲ್ಲ ಅಂತಾರೆ. ನೀವ್ ಎಷ್ಟು ಕೊಟ್ರು ಅದ್ ನನ್ ಮಗಳಿಗೆ ಹಾಕೊಳ್ತೀನಿ. ನಾನು ಒಂದು ಒಡವೆನೂ ಹಾಕೊಳ್ಳಲ್ಲ. ಬಂದೇ ಇರಿ. ಜಾತಿ ಚೆಂಬಲ್ದಿ ನೀವು ಈ ಕಬೋರ್ಡ್ ಕೀಯಲ್ಲಿ ಇಲ್ಲಿ ಸುಮ್ಮನಿರಮ್ಮ. ದಾನ ಧರ್ಮ ಮಾಡ್ಬೇಕಾದ್ರೆ ಅಡ್ಡಿಪಡಿಸಿದ್ಲೆ ಮುಂದಿನ ಜನ್ಮದಲ್ಲಿ ದಾನವಲ ಹುಟ್ಟುತ್ತಾನೆ. ಐ ನೋ ಮಾನವ. ವಾಟ್ ಯು ಮೀನ್ ಬೈ ದಾನವ? ರಾಕ್ಷಸ. ತಗೊಳ್ಳಿ. ಇಷ್ಟು ಒಡವೆಗಳನ್ನ ನಿಮ್ಮ ಮಗಳ ಮೇಲೆ ಹಾಕಿ ಅದ್ದೂರಿಯಿಂದ ಮದುವೆ ಮಾಡಿ. ತುಂಬಾ ಸಂತೋಷ ಆಯ್ತು ಸ್ವಾಮಿ. ನೀವು ಮದುವೆ ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಊಟ ಮಾಡಿ ತಾಂಬೂಲ ತಗೊಂಡು ಹೋಗ್ಬೇಕು. ನಾನಾ ಧರ್ಮದ ಮಧ್ಯೆ ಬಿಡುಗು ಅನ್ನೋದೊಂದು ಸಿಕ್ಕರೆ ಖಂಡಿತ ಬಂದು ಆಶೀರ್ವಾದ ಮಾಡ್ತೀನಿ. ಆಯ್ತು ಸ್ವಾಮಿ, ನಾನು ಇನ್ ಬರ್ತೀನಿ. ದೇವ್ರು ನಿಮ್ಮನ್ನ ತಣ್ಣಗಿಟ್ಟಿರ್ಲಿ. ನನ್ನ ಒಡವೆಗಳನ್ನ ಅವ್ರಿಗೆ ಕೊಟ್ಟು ಕಳ್ಸಿದ್ರಿ? ಯಾವ್ದಮ್ಮ ನಿನ್ನ ಒಡವೆಗಳು? ನೀನು ಮಾಡಿಸಿದ್ದ ಅವೆಲ್ಲ ಗಂಡುಗಲಿ ನನ್ನ ಮಗ ಖುಷಿಯಿಂದ ದಾನ ಮಾಡ್ತಿದ್ದಾನೆ. ಮಾಡ್ಲಿ ಬಿಡು. ಆದ್ರೆ ನಾನು ಈ ಮನೆ ಸೊಸೆ, ನನಗೆ ಅಂತ ಒಂದು ಒಡವೆ ಬೇಡವಾ? ಜಾತಿ ಚೆಂಬಲ್ದಿ ನೀವೇ ಕತ್ತಲ್ಲಿರೋ ಮಾಂಗಲ್ಯನೇ ಕಳ್ಸಿಟ್ಟಂತ ಪುಣಾತ್ಮರು ತಾವು. ಇನ್ನು ಆ ಒಡವೆಗಳನ್ನ ಹಾಕೋತಿದ್ದೆ. ಒಂದು ದಿವಸ ಅವೆಲ್ಲ ತಮ್ಮ ಬಳಿ ಇದ್ರು ಕೂಡ ಅವನ್ನೆಲ್ಲ ಒಂದು ಮೂಲೆಯಲ್ಲೇ ಬಚ್ಚಿಟ್ಬಿಟ್ಟಿದ್ವಿ. ಈ ಕ್ಷಣದಿಂದ ಆ ಒಡವೆಗಳು ಆ ಹುಡುಗಿ ಮೈ ಮೇಲಾದ್ರೂ ಇರುತ್ತೆ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ನನಗೆ ಆ ಹುಡುಗಿ ಬೇರೆ ಅಲ್ಲ, ನೀವು ಬೇರೆ. ನೀವ್ ನಂಗೆ ಹೀಗೆ ಚೀಟ್ ಮಾಡ್ತಾ ಇದ್ರೆ ನಾನು ಮನೇಲಿರಲ್ಲ, ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಹೋಗಮ್ಮ, ನಿನ್ನ ಜಾಗಕ್ಕೆ ಚಂಪನ್ ತಲ್ತೀನಿ. ಮಾತೃ ಶ್ರೀ ರಂಗಮ್ಮನವರೇ, ನೀವು ಹೇಳ್ದ ಹಾಗೇನೆ ನಿರ್ವಂಚನೆಯಿಂದ ದಾನ ಮಾಡ್ತಾ ಇದ್ದೀವಿ. ಡುಮ್ 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 ಒಡವೆ ಹೋಯ್ತು, ಡುಮ್ 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 ಹೋಗ್ಲಿ, ಡುಮ್ ಡುಮ್ ನಿನ್ನ ಡುಮ್ ಡುಮ್ ಶಬ್ದ ಕೇಳಿ ನಂಗೆ ತುಂಬಾ ಖುಷಿ ಆಗ್ತಿದೆಯಪ್ಪ. ನಾವು ತಾನೇ ಇಷ್ಟು ದಿವಸ ಅಂತ ಹೇಳ್ತೀವಿ, ಹೋಗುವಾಗ ಏನ್ ತಲೆ ಮೇಲೆ ಹೊತ್ಕೊಂಡ ಹೋಗ್ತೀವಿ. ಅಣ್ಣಯ್ಯ, ಈ ನಿನ್ ದಾನ ಧರ್ಮ ಇನ್ನು ಎಷ್ಟು ದಿನದವರೆಗೂ ನಡೆಯುತ್ತೆ? ನನ್ನ ಹೆತ್ತ ತಾಯಿ ಮಾತೃಶ್ರೀ ರಂಗಮ್ಮನಿಗೆ ಸಾಕುವರೆಗೂ ನನ್ನ ದಾನದ ಕಾರ್ಯಕ್ರಮ ಲೇ ಪಾಂಡ್ರಂಗ, ಊರವ್ರಿಗೆಲ್ಲ ಕೇಳಿದ್ನ ಕೈ ಎತ್ತಿ ಕೊಡ್ತಿದ್ಯಾ? ನಿನ್ನ ಸ್ವಂತ ಅತ್ತೆ ಮಗನಾದ ನನಗೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡಲ್ವನ? ಪದ್ದು, ನಿನ್ನೆ ತಾನೇ 200 ಯಾಕೆ 400 ರೂಪಾಯಿ ಕೊಡ್ಲಿಲ್ವಾ? ನೆನ್ನೆ ಊಟ ಮಾಡೋದ್ರೆ ಸಾಕು, ಇವತ್ತು ಊಟ ಮಾಡೋದು ಬೇಡವಾ? ಪಾಂಡ್ರಂಗ, ಇವಾಗ ಏನಪ್ಪ ಕೊಡ್ತೇ ಇಲ್ವಾ? 200 ಯಾಕಪ್ಪ, 400 ಮಾವ. ಅವನ ಕೈ ಹಿಡಿದ್ಬಿಟ್ಟು ನನ್ನ ಕೈ ಬಿಟ್ಬಿಟ್ರಲ್ಲ ಮಾವ. ಮನೆಯವರಿಗೆ ಆ ಮನೆ ಮಗನ ಸಮಾನ, ನಮಗೇರ್ಬೇಕಿತ್ತು. ಬೇಕಾಗಿತ್ತು ಒಂದೇ ಹಾಕಪ್ಪ, ಎರಡಿಕ್ಕೋ. ಅಭಿ, ನೀವು ತುಂಬಾ ಓವರ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಇದು ನಂಗೆ ಲೈಕ್ ಆಗ್ತಾ ಇಲ್ಲ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವು ಆಫ್ಟರ್ ಲಾಂಗ್ ಟೈಮ್ ವೆರಿ ಸೆಟಲ್ಡ್ ಆಗಿ ಆಕ್ಟ್ ಮಾಡ್ತೀವಿ. ನೋಡಿ, ನಮ್ಮ ಹತ್ರ ಇದ್ದಾಗ ಅದನ್ನ ಹಿಂದೂ ಮುಂದೆ ನೋಡಿದ್ರೆ ಪರ್ರಿಗೆ ಹಂಚಿಡಬೇಕು. ನಾವು ಅಷ್ಟೇ ಸಂಕೋಚ ಮಾಡ್ಕೊಳ್ಳೋದೇನೆ
ತಮ್ಮ ತನು ಮನ ಧನನೆಲ್ಲ ನನಗೆ ಧಾರೆ ಇರುತ್ತೆ. ಅಭಿ ಟಾಪ್ ಎಲ್ಲೆಲ್ಲ ಹೋಗ್ತಾರೆ, ಮೊದಲು ಈ ದಾನ ಮಾಡೋದನ್ನ ಸ್ಟಾಪ್ ಮಾಡಿ. ನಮ್ಮ ಮಾತೃಶ್ರೀ ರಂಗಮ್ಮನವರು ಬಂದು ಹೇಳೋವರೆಗೂ ಆ ಬ್ರಹ್ಮನೇ ಬಂದು ನನ್ನ ಮುಂದೆ ತಿಪ್ಪರ್ಲಾಗ ಹಾಕಿದ್ರು ನಾನು ಈ ದಾನದ ಕಾರ್ಯಕ್ರಮ ನಾನು ನಿಲ್ಲಿಸ್ತಾರೆ. ಸ್ವಾಮಿ, ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋದಕ್ಕೆ ತಣ್ಣನೆ ನೀರು ಕೊಡ್ತೀರಾ? ಕೂತ್ಕೊಳ್ಳಿ. ನಾನು ಕಲಿಯುವಿನ ಕರ್ಣ, ಈಕೆ ನನ್ನ ಆಕೆ, ಮತ್ತೆ ಇವರು ನಮ್ಮ ಮಾತೃಶ್ರೀಗಳು. ಚಂಪಚಮೇಲೆ ಕುಡಿಯೋದಕ್ಕೆ ಒಂದು ಲೋಟ ತಣ್ಣನೆಯೇ ನೀರು. ಆಮಿ ಬಾಯ್ ಸುಟ್ಬಿಡ್ತೀನಿ. ಹುಡುಗಿ ಕುಡಿತಾಳಂತೆ ಆಮಿ. ನಾನು ಯಾಕೆ ಇವ್ರಿಗೆ ಸುರಿಲಿ? ನೀರು ಬೇಕಾಗಿರೋದು ಅವ್ರಿಗಮ್ಮ. ತಗೊಳ್ಳಿ, ನೀವೇ ಕುಡ್ಕೊಳ್ಳಿ. ಆಹಾ, ಜೀವನದಲ್ಲಿ ಇಷ್ಟು ತಣ್ಣನೆ ನೀರನ್ನ ಕುದಿದ್ದೇ ಇಲ್ಲ. ದಿನ ನಾನು ಇಷ್ಟು ತಣ್ಣನೆ ನೀರು ಕುಡಿಬೇಕಾದ್ರೆ ಏನ್ ಮಾಡ್ಬೇಕು? 8-10 ಸಾವಿರ ರೂಪಾಯಿ ಬಂಡವಾಳ ಹಾಕಿ ಒಂದು ಫ್ರಿಡ್ಜ್ ತಗೋಬೇಕು. ನನ್ನ ಹತ್ರ ಫ್ರಿಡ್ಜ್ ತಗೊಳೋದಕ್ಕೆ ಅಷ್ಟೊಂದು ಬಂಡವಾಳ ಇಲ್ಲ. ನಿಮ್ಮಿಂದ ಏನಾದ್ರೂ ಸಹಾಯ ಆಗುತ್ತಾ? ಅಯ್ಯೋ, ಅದಕ್ಕೇನಂತೆ, ನಮ್ಮ ಮನೆಯಲ್ಲಿರೋ ಫ್ರಿಡ್ಜ್ನ ಎತ್ಕೊಂಡು ಹೋಗಿ. ಏನ್ ಶೆಕೆ ಅಬ್ಬಬ್ಬಬ್ಬ. ಈ ಬೇಸಿಗೆಗಾಲ ಬಂದ್ರೆ ತುಂಬಾ ಶೆಕೆ ಅಲ್ವಾ ಸ್ವಾಮಿ? ಮಕ್ಕಳ ಕತ್ತಲ್ ಬರೋ ಗೊಗ್ಗಾಯ್ ತಂಗಿದ್ಯಲ್ಲ, ಕಳ್ಳಿ ತರ ಕೂದಲು ಬಿಟ್ಕೊಂಡ್ರೆ ಯಾವ ನನ್ನ ಮಗನಿಗೆ ತಾನೇ ಶೆಕೆ ಆಗಲ್ಲ. ಹುತ್ತಿನ ಆರಸನ್ನ ನೋಡಿದ್ಯಾನ? ಅದ್ರಲ್ಲಿ ಅಣ್ಣವ್ರಿಗೆ ಗುಂಡ ಹೊಡಿತಾರೆ ಗೊತ್ತಾ? ಆ ತರ ಗುಂಡ ಹೊಡ್ಸ್ಕೊಂಡು ವರ್ಷಬಿಡಿ ಕೂಲಾಗಿರ್ತೀಯ. ಇದು ಫ್ಯಾಷನ್ ಅಂತ ಬಿಟ್ಟಿರೋದು, ಆಗೆಲ್ಲ ಕಟ್ ಮಾಡ್ಸಕ್ಕಾಗಲ್ಲ ಸ್ವಾಮಿ. ಯಾವ ಹುಡುಗರ ಫ್ಯಾಷನ್ ಅಲ್ಲಿ ಹಿಂಗ್ ಕೂದಲು ಬಿಟ್ಬಿಟ್ರೆ ಎಣ್ಣೆ ಯಾವ್ದು ಗಂಡೆ ಯಾವ್ದು ಅಂತ ನೋಡೋರಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತಾ? ಒಂದು ಕೆಲಸ ಮಾಡ್ತೀನ, ಈ ಬೇಸಿಗೆ ಮುಗಿಯೋವರೆಗೂ ನಾನು ನಿನ್ ಜೊತೆಗೆ ಒಂದು ಗಾಯ ಹಾಕೊಂಡಿದ್ದು ಬಿಡ್ತೀನಿ ಬಿಡ. ಅಂತ ಗಾಳಿ ಆಡ್ತೀರ ಸ್ವಾಮಿ, ನಿಮ್ ಕೈ ನೋವಾಗಲ್ವೇ? ನಾನು ಏನ್ ಮಾಡ್ಬೇಕು ಅಂತ ನೀನೇನಾದ್ರು ಒಂದು ಐಡಿಯಾ ಕೂಡ. ಈ ಫ್ಯಾನ್ ನನಗೆ ಕೊಟ್ಬಿಡಿ, ಹಾಗೆ ತಗೊಂಡು ಹೋಗ್ಬಿಡ್ತೀನಿ. ಅಭಿ ಟೇಬಲ್ ಫ್ಯಾನ್ ದಾನ ಮಾಡಿದ್ರಲ್ಲ, ನಾನೇನ್ರಿ ಮಾಡ್ಲಿ? ಕೂತ್ಕೊಂಡಿದ್ಯಲ್ಲ, ಅದ್ರ ಕೆಳಗಡೆ ಕೂತ್ಕೊಡ್ರೆ. ಅದನ್ನು ದಾನ ಮಾಡ್ಬಿಟ್ರೆ ನೋಡಿ, ಒಂದು ಹೋದ್ರೆ ಮತ್ತೊಂದು ಬರುತ್ತೆ ಅಲ್ವೇ ಮಾತ್ರ ಅವ್ರೆ? ಅಲ್ಲ ಕಣೋ, 10 ಬರುತ್ತೆ. ಅದು ಬರೋವರ್ಗು ನಾನೇನ್ ಮಾಡ್ಲಿ? ನಮ್ಮ ಮಾತೃಶ್ರೀ ಅವ್ರ ಸರಿಗಿಂದ ಗಾಳಿ ಹಾಕೊಡಿ. ಕೈ ಕೊಡ್ತೀನಿ. ಕೊಡ್ತಿದ್ನಲ್ಲಪ್ಪ. ನಾನು ಕೈ ಕೊಟ್ಬಿಟ್ರೆ ಮನೆ ಕಟ್ಟಕ್ಕೆ ದುಡ್ಡು ಯಾರು ಕೊಟ್ಟು ಸರ್? ನಾನೇ ಕೊಡ್ತೀನಿ ರಾಜ. ಈಗ ಎಷ್ಟು ಬೇಕೋ ಅಷ್ಟನ್ನು ಬರ್ಕೊ. ಒಬ್ಬೊಬ್ರಿಗೆ ಒಂದೊಂದನ್ನೇ ದಾನ ಮಾಡ್ತಾ ಇದ್ರೆ ನೆಮ್ಮದಿ ಅನ್ನೋದು ಹಂಗಂಗೆ ನಮ್ಗೆ ನುಡ್ಕೊಂಡು ಬರ್ತಾನೆ ಅಂತ ಅನಿಸ್ತಾ ಇದೆ. ಅಭಿ ಹೀಗೆ ಕಂಡೋರ್ಗೆಲ್ಲ ದಾನ ಮಾಡ್ತಾಗ್ರೆ ಕೊನೆಗೆ ನಮ್ಗೇನ್ರಿ ಉಳಿಯತ್ತೆ? ನೋಡಿ ಜಾತಿ ಜಬ್ಬದ್ದೀನಿ ಅವರೇ, ಇವತ್ತಿನ ಬಗ್ಗೆ ತೀರ್ಮಾನ ಮಾಡೋರು ನಾವು, ನಾಳೆ ಬಗ್ಗೆ ತೀರ್ಮಾನ ಮಾಡೋನು ಅವನು. ಇಲ್ಲಿ ಕಲಿಯುಗ ಕರ್ಣ ಅಂದ್ರೆ ಯಾರಪ್ಪ? ನಾನೇ ತಾಯಿ. ಗಂಟಗಲಿ ಕಟ್ಟ ಕಡೆ ಎತ್ಕೊಂಡು ಪಾಂಡರಂಗ ಗಂಟಗಲಿ, ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಪದಕಲಿ. ನಿಮ್ಮ ಆತಂಕ ಏನು ಅಂತ ನನ್ನ ಮುಂದೆ ನಿವೇದನೆ ಮಾಡ್ಕೊಳ್ಳಿ, ನಾನು ಅದನ್ನ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ ಮಗ ನಾವ್ ಸೊಸೆ ಎಲ್ಲ ಸೇರ್ಕೊಂಡು ನನ್ನ ಮನೆಯಿಂದ ಆಚ ಕಡೆ ಓಡಿಸ್ಬಿಟ್ಟಿದಾರಪ್ಪ. ನನ್ಗೆ ಮನೆನೇ ಇಲ್ದಂಗಾಗಿದೆ. ಒಂದ್ ಮನೆ ಕೊಡ್ತೀಯಪ್ಪ? ಈ ಮಳೆಗಾಲದಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಪೇಪರ್ ದೋಣಿ ಮಾಡ್ಕೊಡು ಅಂತ ಕೇಳ್ತಾವಲ್ಲ, ಹಾಗೆ ಒಂದು ಮನೆ ಕೊಡ್ಸಪ್ಪ ಅಂತ ಅದೆಷ್ಟು ಚೆನ್ನಾಗಿ ಕೇಳ್ಬಿಟ್ರಿ ತಾಯಿ. ನನಗೆ ನನ್ನ ಬಾಲ್ಯ ನೆನಪು ಮಾಡ್ಬಿಟ್ರಿ. ಒಂದು ಅರ್ಧ ಸೆಕೆಂಡ್ ಇರಿ. ಇದು ಈ ಮನೆಯ ಕಾಗದ ಪತ್ರಗಳು. ಅಣ್ಣಯ್ಯ, ಇರೋ ಮನೆನ ಅವ್ರಿಗೆ ಕೊಟ್ಬಿಟ್ರೆ ನಾವೆಲ್ಲಿಗೆ ಹೋಗೋಣ? ಒಬ್ಬ ಮನುಷ್ಯ ಈ ಪ್ರಪಂಚಕ್ಕೆ ಕಾಲಿಟ್ಟ ಮೇಲೆ ಅವ್ರ ಮನೆ ಇವ್ರ ಮನೆ ಅನ್ನೋ ಭೇದ ಭಾವನೆ ಮಾಡಬಾರ್ದು. ಇದು ಒಂದೇ ಮನೆ, ಒಟ್ಟಿಗೆ ಇರಬೇಕು, ಒಟ್ಟಿಗೆ ಹೋಗ್ಬೇಕು. ನೀವು ಹೇಳಿ ತಾಯಿ, ಯಾವತ್ತು ರಿಜಿಸ್ಟ್ರೇಷನ್ ಅಂತೀರೋ ಆವತ್ತು ಬಂದು ಸೈನ್ ಮಾಡ್ಕೊಡ್ತಾರೆ ತಾಯಿ. ಖಾಲಿ ಕತ್ತಲು ನೋಡ್ತಾ ಇದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಮಾತೃಶ್ರೀ ರಂಗಮ್ಮನವರೇ, ನಿಮ್ಮ ಕತ್ತಲಿರೋ ಸಾಲ ಬಿಚ್ಕೊಡಿ. ಲೈನ್ ಮುತ್ತಾಡ್ರೆ ಹೋಗ್ಬಿಟ್ಟು ನಮ್ಮ ರಂಗಮ್ಮನವರ ಇರೋ ಬರೋ ಬಟ್ಟೆಗಳನ್ನೆಲ್ಲ ಒಂದು ಗಂಟೆ ಮುಟ್ಟೆ ತಗೊಂಡು ವಾಲನೆ ಬಿಚ್ಚಿ. ನಿರಾಭರಣ ಸುಂದರಿ. ದಪ್ಪ ಬಿಟ್ಟಪ್ಪ, ಒಂದು ಆಟೋ ಹಿಡಿದ್ಬಿಟ್ಟು ಈ ತಾಯಿನ ಅದ್ರೊಳಗಡೆ ಕೂರಿಸ್ಬಿಟ್ಟು ಆಮೇಲೆ ಬನ್ನಿ. ಇವನು ಅವ್ರಿಗೆ ಕೊಡ್ತೀವಿ. ಮಾತೃಶ್ರೀ ರಂಗಮ್ಮನವರೇ, ನಾವು ಮಾಡಿದ ತಪ್ಪೇ. ಇಲ್ಲಪ್ಪ, ಇಲ್ಲ. ಯಾರು ಇದ್ದೀರಾ ಮನೆಯಲ್ಲಿ? ಯಾಕಪ್ಪ, ನಾವೆಲ್ಲರೂ ಇರೋದು ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನಾನು ಈ ಮನೆ ಮಗಳು ಪಲ್ಲು, ಅದೇನ್ ಸೊಲ್ಲು. ನೋಡಿ, ಈಗ್ಲೇ ಈ ಕ್ಷಣದಲ್ಲೇ ಎಲ್ಲರೂ ಮನೆ ಖಾಲಿ ಮಾಡ್ಬೇಕು. ಈ ಮನೆ ಖಾಲಿ ಮಾಡಕ್ ಈ ಮನೆ ನಿಂದ, ನಿಮ್ಮ ಅಪ್ಪಂದ, ನಿಮ್ ತಾತಂದ? ಯಾರು ಹೇಳಿದ್ದು? ನಾನೇ. ಈ ಮನೆ ನನ್ನ ಹೆಸರಿಗಾಗಿದೆ, ಜಾಗ ಖಾಲಿ ಮಾಡ್ರಿ. ಆಗೋದಿಲ್ಲ ರೀ, ಈ ಮನೆ ನಮ್ದು, ನಾವು ಜಾಗ ಖಾಲಿ ಮಾಡೋದಿಲ್ಲ. ಏನು ಮನೆ ಖಾಲಿ ಮಾಡೋದಿಲ್ವಾ?
ನೋಡಿ ಮರ್ಯಾದೆ ಮನೆ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಎಲ್ಲರಿಗೂ ಇದೇ ಗತಿ ಆಗುತ್ತೆ ಅಷ್ಟೇ. ಈ ಮನೆ ನನ್ನ ಹೆಸರು ಬರೋದ್ಮೇಲೆ ನೀವು ಇಲ್ಲಿದ್ದೀರಾ ಅಂದ್ರೆ ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಇದೆಯಾ? ಖಾಲಿ ಮಾಡ್ರಿ. ಪಲ್ಲು ಎಲ್ಲ ನಿಮ್ಮಣ್ಣ ಬೆಳಗ್ಗೆಯಿಂದ ಅಣ್ಣ ಅಮ್ಮ ಇಬ್ರು ಕಾಣಿಸ್ತಾ ಇಲ್ಲ. ಹೋಗ್ಬಿಟ್ಟಿರ್ಬೇಕು. ನೋಡಿ ನಮ್ಗೆ 3 days ಟೈಮ್ ಕೊಡಿ, ಆಮೇಲೆ ಮನೆ ಖಾಲಿ ಮಾಡ್ತೀವಿ. ನೋಡಿ ಈಗಾಗಲೇ ಸಾಕಷ್ಟು ಟೈಮ್ ಕೊಟ್ಟಿದೀವಿ, ಇನ್ಮೇಲೆ ಟೈಮ್ ಕೊಡಕ್ಕಾಗಲ್ಲ. ಖಾಲಿ ಮಾಡಿ ಖಾಲಿ ಮಾಡಿ. ಬೆಳಗ್ಗೆ ಮನೆಯಿಂದ ಆಚೆ ಹೋಗಿದ್ವಿ, ಎಲ್ಗೇ ಹೋಗಿರೋದು? ಮನೆ ಹೊರಗಡೆ ಟೆಂಟ್ ಹಾಕೊಂಡಿದ್ದೀವಿ, ಅಲ್ಲೋಗಿ ಬಿದ್ದೀರಿ. ಜಾತಿ ಜಂಬಲ್ದಿನಿ ಅವರೇ, ಅರಮನೆ ಅಂತ ನಾನು ಬಂಗ್ಲಾನ್ ಬಿಟ್ಬಿಟ್ಟು ಇದು ಯಾವ್ದೋ ಟೆಂಟ್ ಮುಂದೆ ಬಂದು ನಿಂತ್ಕೊಂಡಿದ್ದೀರಲ್ಲ ರೀ? ಯಾವ್ದೋ ಅಜ್ಜಿಗೆ ಮನೆನ ದಾನ ಮಾಡಿದ್ರಲ್ಲ, ಅವ್ರು ಬಂದು ನಮ್ಮನ್ನೆಲ್ಲ ಮನೆಯಿಂದ ಕಿಕ್ ಮಾಡಿದ್ರು. ಆ ತಾಯಿ ನನ್ನ ಮನೆಗೆ ಬಂದು ಸೇರ್ಕೊಂಡೆ ಬಿಟ್ಲ. ತುಂಬಾ ಒಳ್ಳೆ ಕೆಲಸ ಮಾಡಿಲ್ಲ. ಆದ್ರೆ ನೀನ್ ಮಾಡಿದ್ ಸರಿನಾ ಅಣ್ಣಯ್ಯ? ಲೇ ಚಂಪ, ಹೊಟ್ಟೆ ತುಂಬಾ ಹಸಿತದೆ, ಏನಾದ್ರು ಅಡ್ಗೆ ಮಾಡೆ. ಏನಾದ್ರೂ ಮಾಡೋದಿಕ್ಕೆ ಇಲ್ಲಿ ಕರೆಂಟ್ ಇದೆಯಾ, ಗ್ಯಾಸ್ ಇದೆಯಾ, ದಿನಸಿ ಇದೆಯಾ, ಪಾತ್ರೆ ಇದೆಯಾ? ಲೇ ಪಾಂಡ್ರಂಗ, ನೀನೇ ಒಂದ್ ಸ್ವಲ್ಪ ಸಹಾಯ ಮಾಡು. ನಾನು ಏನು ಅಂತ ಸಹಾಯ ಮಾಡಪ್ಪ, ಇರೋವಾಗ ಎಲ್ಲದನ್ನೂ ದಾನ ಮಾಡ್ಬಿಟ್ಟೆ. ನಾನು ಕೂಡ ಈಗ ನಿಮ್ಮ ಹಾಗೇನೆ ಬರಿಗೈ ದಾಸ ಆಗಿದೆ. ಪ್ಯಾಂಟು ಶರ್ಟ್ ಒಂದು ಮಾತ್ರ ಇದೆ. ಹಾಗಿದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಹೇಗೋ? ಬೇರೆಯವ್ರ ಹತ್ರ ಬಂದು ದಾನ ಕೇಳಿ. ಗಂಡುಗಲಿ ವಂಶದಲ್ಲಿ ಹುಟ್ಟಿ ನಾವು ಭಿಕ್ಷೆ ಬಿಡ್ಬೇಕಾ? ನೋಡಮ್ಮ, ಅದನ್ನ ನಾವು ಯಾವತ್ತೂ ಕೂಡ ಭಿಕ್ಷೆ ಕೇಳ್ತಿದೀವಿ ಅಂತ ತಿಳ್ಕೋಬಾರ್ದು, ದಾನ ಬೇಡ್ತಿದ್ವಿ ಅನ್ಕೋಬೇಕು. ಕೂಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತು. ಕಷ್ಟಪಟ್ಟು ಮೂಟೆ ಹೊತ್ತು ದುಡ್ಡಿದ್ದೆಲ್ಲ ಕೂಲಿಯರು ಹೊಡೆದು ಕಿತ್ಕೊಂಡ್ಬಿಟ್ರು. ಪಾಂಡ್ರಂಗ, ಕೆಂಪು ಬಟ್ಟೆ ಹಾಕೊಂಡು ಇಡೀ ದಿವಸ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಮಾಡಿದ್ದಕ್ಕೆ 50 ರೂಪಾಯಿ ಉಂಟು. ಯಾರಾದ್ರೂ ನಾನು ನೋಡ್ಕೊಂಡ್ ಬಂದ್ರೆ ಆ ದುಡ್ಡು ಅವ್ರಿಗೆ ದಾನ ಮಾಡ್ಬೇಕು. ದುಡ್ಡು ಮಿಕ್ಕಿದ್ರೆ ದಾನ ಮಾಡೋದಿಕ್ಕೆ ಏನ್ ಮಾಡ್ದೆ? ನನಗೆ ಸಾಲಿಲ್ಲ. ಲೇ ಮುಟ್ಟಾಡ್ರ, ಇವತ್ತಾದ್ರೆ ನಿಮಗೆ ಗೊತ್ತಾಯ್ತೇನ್ರು ದುಡಿಮೆ ಮಾಡೋದು ಎಷ್ಟು ಕಷ್ಟ, ಅಪ್ಪಿ ತಪ್ಪಿ ದುಡಿದ್ರು ಅದನ್ನ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಕರೆಕ್ಟ್ ಬಾವ. ಬಾಳೆಂಬಾಟದಿ ಚಂಡಂತೆ ಎಲ್ಲರೂ, ಇಂದಲ್ಲ ನಾಳೆ ಸಾಯೋದೆ ಎಲ್ಲರೂ. ಕಂಡು ಬಾವ, ನಿಮ್ಮನ್ನು ಹೆತ್ತವರು ಮಹಾಪುಣ್ಯವಂತರು. ನಾನೇನ್ ಪುಣ್ಯವಂತ ಕಂಡ್ರ, ಹಂಗ್ ಲೆಕ್ಕ ಹಾಕಂಡ್ರೆ ನೀವಿಬ್ರೇ ಪುಣ್ಯವಂತರ ಕಂಡ್ರ. ಯಾಕೆ? ಕೊನೆ ಪಕ್ಷ ನಿಮ್ ಮೈ ಮೇಲೆ ನಿಮ್ ಬಟ್ಟೆನಾದ್ರೂ ಇದೆ. ನನ್ನ ನೋಡ್ರಪ್ಪ, ನಮ್ಮ ಎಂಟ್ರ ನೈಟಿ ತೊಟ್ಕೊಂಡಿವಿ. ಏನಾಯ್ತು ಬಲ್ಲು? ಕೈ ಕಾಲ್ ಕಟ್ಟಿ ಇದ್ರು ಮನೆ ಮನೆ ಬಂದ್ ಭಿಕ್ಷೆ ಬೇಡ್ತಿದ್ಯಲ್ಲ, ನಿನಗೇನ್ ಗೊತ್ತ? ದೊಡ್ಡವ್ರು ಅಂತ ಬಾಯಿ ಬಂದದ್ ಬೈದ್ರು ಜನ. ಮಾತೃಶ್ರೀ ಅವರೇ, ತಮ್ಮ ಪ್ರಾಜೆಕ್ಟ್ ಏನಾಯ್ತು? ಗಂಡುಗಲಿ ವಂಶದವರಾಗಿ ಭಿಕ್ಷೆ ಬೇಡೋದಕ್ಕೆ ಬಂದಿದ್ದೀರಲ್ಲ, ನಿಮ್ಗೆ ನಾಟ್ಯ ಮಾನ ಮರ್ಯಾದೆ ಸ್ವಲ್ಪನಾದ್ರೂ ಇದೆಯಾ ಅಂತೇಳಿ ಈ ಭಿಕ್ಷೆ ತಟ್ಟೆಲ್ಲ ಓಡ್ಕೊಂಡು ನಾಳೆಯಿಂದ ಯಾವ ತಟ್ಟೆಲ್ ಭಿಕ್ಷೆ ಬೇಡ್ಲಿ? ತಗೋಮ್ಮ, ನನ್ ತಟ್ಟೆಲ್ಲ ಭಿಕ್ಷೆ ಬೇಡ ತಂದು ಹಾಕು. ಏನು ಎತ್ಕೊಂಡ್ರೆ ಮೊಸರನ್ನ ತಗೊಂಡ್ಬಂದಿದ್ದೀನಿ, ಎಲ್ರು ಹೊಟ್ಟೆ ತುಂಬಾ ತಿನ್ಕೊಳ್ಳಿ. ಲೇ ಚಂಪ ಚಮೇಲೆ, ಈ ಮೊಸರನ್ನ ಎಲ್ಲಿಂದ ಕತ್ಕೊಂಡ್ಬಂದೆ? ಬಿಡ್ತು ಅಂತ ಯಜಮಾನ್ರೆ, ಮೊಸರನ್ನ ಕತ್ಕೊಂಡ್ ಬಂದಿದ್ದಲ್ಲ, ಪಕ್ಕದ ಮನೆಯಲ್ಲಿ ಮುದ್ರೆ ಪಾತ್ರೆ ತೊಳಿತಾ ಇದ್ದ, ಒಂದ್ ತಪ್ಲಿನಲ್ಲಿ ಮೊಸರನ್ನ ಉಳಿದೋಗಿತ್ತು. ನಿನ್ನೆಲ್ರೂ ನೆನಪಾಯ್ತು, ಅದಕ್ಕೆ ಹೋಗಿರೋದನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಹೊಟ್ಟೆ ತುಂಬಾ ತಿನ್ಕೊಳ್ಳಿ. ಏ ಚಂಪ ಚಮಲೆ, ಮನೆ ಮಂದಿ ಎಲ್ಲ ನಿನ್ನ ಕೆಲಸದವಳು ಅಂತ ಬಾಯ್ ತುಂಬಾ ಕರೆದ್ರು ಕೂಡ ಅದನ್ನೆಲ್ಲ ಮರ್ತ್ಬಿಟ್ಟು ಎಲ್ಲರನ್ನ ನೆನ್ಪು ಮಾಡಿ ಊಟಕ್ಕೆ ತಗೊಂಡ್ಬಂದಿದೆಯಲ್ಲ, ನಿನಗೆ ಕೃತಜ್ಞತೆಯ ಕಣ್ಣೀರು ಕಣವ. ಚಂಪ, ಇದನ್ನೆಲ್ಲ ನಾನ್ ತಿನ್ಕೊಳ್ತೀನಿ. ಮತ್ತೆ ಇವ್ರಿಗೆಲ್ಲ ಇನ್ನೊಂದ್ ಮನೇಲಿ ಮುಸ್ಲೆ ಸಿಕ್ಕಕ್ ಹೋಗು, ಆಗ ಸಿಕ್ಕಿದ್ದನ್ನ ತಂದ್ಕೊಡು. ಯಾಕಪ್ಪ ಇವತ್ತು ದಾನ ಕೇಳಕ್ ಹೋಗಲ್ವಾ? ನಿನ್ನೆ ಜನ ಅಷ್ಟು ಎಗ್ಗ ಮುಖ ಹೊಡೆದ್ಮೇಲೆ ಇವತ್ತು ಯಾವ ಮುಖ ಇಟ್ಕೊಂಡು ಭಿಕ್ಷೆ ಕೇಳಕ್ ಹೋಗೋಣ? ಎಲ್ಲೋ ಬಾಯಿ ಬಂದಾಗ ಬೈತಾರೆ ಕಣೋ, ಅವಳು ಮಕ್ಕಳು ತೋರ್ಸಕ್ಕೆ ನಮ್ಗೆ ನಾಚಿಕೆ ಆಗುತ್ತಪ್ಪ. ನೋಡಿ ಮಾತೃಶ್ರೀ ರಂಗಮ್ಮನವರೇ, ಈ ಅವಮಾನಗಳನ್ನು ಮೆಚ್ಚಿ ನಿಂತವರೇ ನಿಜವಾದ ಮನುಷ್ಯ. ಇವತ್ತು ಹೊಡಿತಾರೆ, ನಾಳೆ ಹೊಡಿತಾರೆ, ನಾಡಿದ್ದು ಹೊಡಿತಾರೆ. ಒಂದಲ್ಲ ಒಂದು ದಿನ ಅವ್ರಿಗೆ ಕನಿಕರ ಬಂದು ನಿಮಗೆ ಕೈ ತುಂಬ ಕೊಟ್ಟು ಕಳಿಸ್ತಾರೆ. ನಾವು ಬದುಕಿರ್ಬೇಕಲ್ಲಪ್ಪ. ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಮನುಷ್ಯನಾದವನು ಬದುಕಿನ ಬಗ್ಗೆ ಯೋಚನೆ ಮಾಡಬೇಕೇ ವಿನಃ ಸಾವಿನ ಬಗ್ಗೆ ಯೋಚನೆ ಮಾಡಬಾರ್ದು. ಸ್ವಾಮಿ, ತಮ್ಮ ಹೆಸರು ದಾನವೀರ ಶೂರಕರ್ಣ ಅಂತ ಕೇಳ್ಪಟ್ಟಿದ್ದೀನಿ. ನನ್ನ ಹತ್ರ ಈಗ ದಾನ ಕೊಡೋದಕ್ಕೆ ಏನು ಉಳಿದಿಲ್ಲ. ಇರೋದು ಇದು ಒಂದು ತಟ್ಟೆ ಇದೆ, ಕಡ್ಡಿ ಇದೆ, ಇದನ್ನೇ ತಗೊಂಡೋಗಪ್ಪ. ಸ್ವಾಮಿ, ನಾನು ದಾನ ತಗೊಳಕ್ ಬಂದಿಲ್ಲ, ದಾನ ಕೊಡೋಕ್ ಬಂದಿದ್ದೀನಿ. 2 ಪಕ್ಷಿಗಳಿವೆ, ತಗೊಂಡ್ಬಿಡಿ. ಅಯ್ಯೋ, ಮನೇಲಿರೋ ನರಮನುಷ್ಯನ್ನೇ ಸಾಕ್ತೀನಂತೆ, ಇನ್ನು ಈ ಪಕ್ಷಿಗಳು ಬಾರದೆ ಸಾಕ್ತೀನಿ, ಹೋಗಪ್ಪ. ಮಾತೃಶ್ರೀ ರಂಗಮ್ಮನವರೇ, ಈ ಕ್ಷಣದಿಂದ ನಮ್ಮ ಮಕ್ಕಳ 2 ಹೊಸ ಅತಿಥಿಗಳು ಬಂದಿದ್ದಾರೆ. ಇವರ ಹೆಸರು ಸೆಹವಾಗ್, ಇವರ ಹೆಸರು ಸಚಿನ್ ತೆಂಡೂಲ್ಕರ್. ನೀವಿಬ್ರು ಅವರಿಬ್ರು ಯಾವ ತರ ರನ್ನನ್ನು ಹೊಡಿತಾರೋ ಹಾಗೆ ಮೊಟ್ಟೆಗಳನ್ನ ಇಟ್ಟು ಮರಿಗಳನ್ನ ಮಾರಬೇಕು. ಅಭಿ, ತಿನ್ನೋದಕ್ಕೆ ಬಿಟ್ಟಿಲ್ಲ ಅಂತದಲ್ಲಿ ಬರ್ಡ್ಸ ಸಾಕೋದಕ್ಕೆ ದಾನ ಅಂತ ತಗೊಂಡಿದ್ದಾನೆ. ನೋಡಿ ನೋಡಿ ಜಾತಿ ಚಂಪಲ್ತೀನಿ, ತಾವು ನರಮನುಷ್ಯ, ತಮಗೆ ಏನಾದ್ರೂ ಹೊಟ್ಟೆ ಇತ್ತು ಅಂದ್ರೆ
ನನಗೆ ಹೊಟ್ಟೆ ಹಸಿದೆ ಅಂತ ಇವ್ರ ಹತ್ರ ಹೋಗಿ ಕೇಳ್ಕೊತೀನಿ. ಆದ್ರೆ ಈ ನನ್ನ ಸಚಿನ್ ಮತ್ತು ಸೆಹ್ವಾಗ್ ಇವ್ರಿಬ್ರು ಹೆಸರು ಕಣ, ಅದು ಯಾರ ಹತ್ರ ಹೋಗಿ ನನಗೆ ಹೊಟ್ಟೆ ಹಸಿದೆ ಅಂತ ಕೇಳ್ಕೊತಾರೋ. ಅಭಿ ನಮಗ್ ತುಂಬಾ ಸುಸ್ತಾಗ್ತಿದೆ, ತುಂಬಾ ಹಸ್ವಾಗ್ತಿದೆ, ಹೋಗಿ ಏನಾದ್ರೂ ತಗೊಂಡ್ ಬನ್ನಿ. ಅಯ್ಯೋ ವಿಜಯ, ಯಾಕೆ ನನ್ನ ನಿಂಗೆ ಪರೀಕ್ಷೆ ಮಾಡ್ತಾ ಇದೀಯಾ? ಚಾಟಿ ಚಪ್ಪಲ್ತೀನಿ ಇವ್ರೆ, ತರೋದಕ್ಕೆ ನನ್ನ ಹತ್ರ ಏನು ಇಲ್ಲ ಕಣ್ರಿ. ಇದಾವಲ್ಲ ಈ ಲವ್ ಬಡ್ಜು, ಇವುಗಳನ್ನೇ ಮಾರಿ ತಗೊಂಡ್ ಬನ್ನಿ. ಕಸ್ತೂರಿ ನಿವಾಸದಲ್ಲಿ ಅಣ್ಣವ್ರಿಗೆ ಬಂದ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಅಲ್ಲಿ ಒಂಟಿ ಪಾರಿವಾಳ, ಇಲ್ಲಿ ಜಂಟಿ ಲವ್ ಬಲ್. ಹೋಗಿ ಅಭಿ ತಗೊಂಡ್ ಬನ್ನಿ ಪ್ಲೀಸ್. ಗೊತ್ತು ಬಿಟ್ರ, ಅಭಿ ಮೇಲೆ ನಂಗೆ ನಂಬಿಕೆ ಇಲ್ಲ. ನೀವಿಬ್ರು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ರೋ. ಸುಮ್ಸು ನಮ್ನಪ್ಪ ಬರೀ ಕಡೆ. ಎಲ್ಲ ಮುಗಿದೋಯ್ತೈತೆ. ಪಕ್ಷಿಗಳನ್ನ ಮಾರ್ತಿದ್ದ ಪೊಲೀಸರು ಬಂದು ಪಕ್ಷಿಗಳ ಕಳ್ಸಾಗಲಿಕ್ಕೆ ಮಾಡ್ತಿದ್ಯಾ ಅಂತ ಒಟ್ಟು ಒಳಗಾಕ್ಬಿಟ್ರು. ಮಾತೃಶ್ರೀ ರಂಗಮ್ಮನವರೇ, ನಮ್ಮನ್ನ ಜೈಲಿಗೆ ಕಳ್ಸೋಂತ ಗಂಡಸ್ರು ಯಾರಿದ್ದಾರೆ ಇಲ್ಲಿ? ನಾನು ಇಷ್ಟೊತ್ತು ಕಂಡದ್ದು ಕನಸ. ಮಠ ಮಧ್ಯಾಹ್ನ ಹೊತ್ತಲ್ಲೇ ಕನಸು ಕಾಣೋದು ಶುರು ಮಾಡಿದ್ರಲ್ಲ, ತಾವಿನ್ನೆಂತ ಸುಪ್ಪರಿಸಿರ್ಬೇಕು. ಹಾಳಾಗೋಗ್ಲಿ, ಅದೇನು ಅಂತ ಕನಸು ಕಂಡ್ರು. ಬೇಡಪ್ಪ, ಆ ಭಯಂಕರವಾದ ಕೆಟ್ಟ ಕನಸನ್ನ ನಾನು ಹೇಳಬಾರ್ದು, ನೀನು ಕೇಳಬಾರ್ದು. ಸಾಧ್ಯ ಉಳಿದ್ಬಿಟ್ರಿ. ಹಾಳಾಗೋಗ್ಲಿ ಬಿಡಿ. ಈಗ ನಮ್ಮ ಗಂಡಿಗೆ ವಂಶಕ್ಕೆ 400 ವರ್ಷ ತುಂಬ್ತಾ ಇದೆ. ಆ ಸಂಭ್ರಮವನ್ನ ನಾವು ಯಾವ ತರ ಆಚರಿಸೋಣ? ಒಂದಿಷ್ಟು ಜನಕ್ಕೆ ದಾನ ಮಾಡೋಣ. ಅಯ್ಯೋ ಬೇಡ, ನೀನು ಯಾವ ದಾನ ಧರ್ಮನೂ ಮಾಡಬೇಡ. ನಮ್ಮ ಕುಲದೈವವಾದ ಆ ಗಂಡು ಗಣೇಶ್ವರನಿಗೆ ತುಪ್ಪದ ದೀಪ ಹಚ್ಚು, ಅಷ್ಟೇ ಸಾಕು.